ಈರುಳ್ಳಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಹಿನ್ನೆಲೆಯಲ್ಲಿ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ರೈತರು ನಿಜಕ್ಕೂ ಏನಂತಂದರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದ ಈರುಳ್ಳಿ ಬೆಳೆದಂತಹ ರೈತರ ಜಮೀನಿನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ಏನಂದರೆ ಸಂಪೂರ್ಣವಾಗಿ ಫಸಲಿಗೆ ಬಂದಂತಹ ಈರುಳ್ಳಿ ಬೆಳೆ. ಆದರೆ ಈ ಬೆಳೆಯನ್ನು ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಬೇಕು. ಆದರೆ ಈ ಒಂದು ಇಲ್ಲಿಂದ ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಿದಂತಹ ಮಾಡಲಿಕ್ಕೆ ಖರ್ಚು ಮಾಡಿದಂಥ ಹಣ ಕೂಡ ವಾಪಸ್ ಇಲ್ಲಿ ಏನಂತಂದರೆ ಈ ಒಂದು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ. ಅಂದರೆ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಬೆಳೆ ಇದೆ, ಏನು ಅಂದರೆ ಬೆಳೆಗಳಿಗೆ ಬೆಲೆ ಇದೆ. ಸದ್ಯ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈ ಒಂದು ಈರುಳ್ಳಿ ಬೆಳೆ ಏನಿದೆ ಸಂಪೂರ್ಣವಾಗಿ ಬೆಳೆದು ನಿಂತಿದೆ. ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಇದನ್ನು ಈಗಾಗಲೇ ರೈತರು ಸಾಗಾಟವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಜಮೀನಿನಲ್ಲೇ ಈ ಒಂದು ಸಂಪೂರ್ಣವಾಗಿ ಈರುಳ್ಳಿ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಇದರಿಂದ ಏನಂತಂದರೆ ಪ್ರತಿಯೊಂದು 1 ಎಕರೆ ಈರುಳ್ಳಿ ಬೆಳೆಗೆ ಈಗಾಗಲೇ 50,000ದಿಂದ 60,000 ರೂಪಾಯಿ ಖರ್ಚನ್ನು ಇಲ್ಲಿರುವಂಥ ರೈತರು ಮಾಡಿದ್ದಾರೆ. ಆದರೆ ಸದ್ಯ ಏನಂತಂದರೆ ಕೇವಲ ಒಂದು ಕ್ವಿಂಟಾಲ್ಗೆ 500ರಿಂದ 600 ರೂಪಾಯಿ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಸಿಗ್ತಾ ಇದೆ. ಹೀಗಾಗಿ ಅವರಿಗೆ ಬೆಳೀಲಿಕ್ಕೆ ಖರ್ಚು ಮಾಡಿದಂಥ ಹಣ ಇರಲಿ, ಕೇವಲ ಜಮೀನಿನಿಂದ ಮಾರುಕಟ್ಟೆಗೆ ಸಾಗಾಟ ಮಾಡಲಿಕ್ಕೆ ಖರ್ಚಾಗುವಂಥ ಹಣ ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಈ ಒಂದು ರೈತರಿಗೆ ಈಗಾಗಲೇ ಆಗ್ತಾಯಿದೆ. ಹೀಗಾಗಲೇ ಏನಂದರೆ ಈ ಒಂದು ಸದ್ಯ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿದ್ದೀನಿ. ಇದು ಒಂದೇ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಗಳನ್ನು ಇಲ್ಲಿರುವಂಥ ರೈತರು ಬೆಳೆದಿದ್ದಾರೆ. ಪ್ರತಿಯೊಬ್ಬರು ಕೂಡ 1 ಎಕರೆಗೆ 50ರಿಂದ 60,000 ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಕೇವಲ ಏನಂತಂದರೆ ಪ್ರತಿಯೊಂದು ಏನಂದರೆ ಒಂದು ಪ್ಯಾಕೆಟ್ ಈರುಳ್ಳಿಗೆ ಏನಂತಂದರೆ ಕೇವಲ 400ರಿಂದ 450 ರೂಪಾಯಿ ಒಂದು ಬೆಲೆಯನ್ನು ಈಗಾಗಲೇ ಸಿಗ್ತಾ ಇದೆ. ಹೀಗಾಗಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಅನ್ನುವಂಥ ಒಂದು ಆತಂಕವನ್ನು ಇಲ್ಲಿರುವಂಥ ರೈತರು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರಿಗೆ ಈರುಳ್ಳಿಗೆ ಒಂದು ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಬೇಕು. ಅಂದರೆ ಮಾತ್ರ ರೈತರ ಒಂದು ಸಂಕಷ್ಟ ದೂರ ಆಗುತ್ತೆ ಅನ್ನುವಂಥ ಒಂದು ಮನವಿಯ ಜೊತೆಗೆ ಆಗ್ರಹವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಈರುಳ್ಳಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಹಿನ್ನೆಲೆಯಲ್ಲಿ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ರೈತರು ನಿಜಕ್ಕೂ ಏನಂತಂದರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದ ಈರುಳ್ಳಿ ಬೆಳೆದಂತಹ ರೈತರ ಜಮೀನಿನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ಏನಂದರೆ ಸಂಪೂರ್ಣವಾಗಿ ಫಸಲಿಗೆ ಬಂದಂತಹ ಈರುಳ್ಳಿ ಬೆಳೆ. ಆದರೆ ಈ ಬೆಳೆಯನ್ನು ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಬೇಕು. ಆದರೆ ಈ ಒಂದು ಇಲ್ಲಿಂದ ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಿದಂತಹ ಮಾಡಲಿಕ್ಕೆ ಖರ್ಚು ಮಾಡಿದಂಥ ಹಣ ಕೂಡ ವಾಪಸ್ ಇಲ್ಲಿ ಏನಂತಂದರೆ ಈ ಒಂದು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ. ಅಂದರೆ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಬೆಳೆ ಇದೆ, ಏನು ಅಂದರೆ ಬೆಳೆಗಳಿಗೆ ಬೆಲೆ ಇದೆ. ಸದ್ಯ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈ ಒಂದು ಈರುಳ್ಳಿ ಬೆಳೆ ಏನಿದೆ ಸಂಪೂರ್ಣವಾಗಿ ಬೆಳೆದು ನಿಂತಿದೆ. ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಇದನ್ನು ಈಗಾಗಲೇ ರೈತರು ಸಾಗಾಟವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಜಮೀನಿನಲ್ಲೇ ಈ ಒಂದು ಸಂಪೂರ್ಣವಾಗಿ ಈರುಳ್ಳಿ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಇದರಿಂದ ಏನಂತಂದರೆ ಪ್ರತಿಯೊಂದು 1 ಎಕರೆ ಈರುಳ್ಳಿ ಬೆಳೆಗೆ ಈಗಾಗಲೇ 50,000ದಿಂದ 60,000 ರೂಪಾಯಿ ಖರ್ಚನ್ನು ಇಲ್ಲಿರುವಂಥ ರೈತರು ಮಾಡಿದ್ದಾರೆ. ಆದರೆ ಸದ್ಯ ಏನಂತಂದರೆ ಕೇವಲ 1 ಕ್ವಿಂಟಾಲ್ಗೆ 500ರಿಂದ 600 ರೂಪಾಯಿ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಸಿಗ್ತಾ ಇದೆ. ಹೀಗಾಗಿ ಅವರಿಗೆ ಬೆಳೀಲಿಕ್ಕೆ ಖರ್ಚು ಮಾಡಿದಂಥ ಹಣ ಇರಲಿ, ಕೇವಲ ಜಮೀನಿನಿಂದ ಮಾರುಕಟ್ಟೆಗೆ ಸಾಗಾಟ ಮಾಡಲಿಕ್ಕೆ ಖರ್ಚಾಗುವಂಥ ಹಣ ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಈ ಒಂದು ರೈತರಿಗೆ ಈಗಾಗಲೇ ಆಗ್ತಾಯಿದೆ. ಹೀಗಾಗಲೇ ಏನಂದರೆ ಈ ಒಂದು ಸದ್ಯ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿದ್ದೀನಿ. ಇದು ಒಂದೇ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಗಳನ್ನು ಇಲ್ಲಿರುವಂಥ ರೈತರು ಬೆಳೆದಿದ್ದಾರೆ. ಪ್ರತಿಯೊಬ್ಬರು ಕೂಡ 1 ಎಕರೆಗೆ 50ರಿಂದ 60,000 ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಕೇವಲ ಏನಂತಂದರೆ ಪ್ರತಿಯೊಂದು ಏನಂದರೆ ಒಂದು ಪ್ಯಾಕೆಟ್ ಈರುಳ್ಳಿಗೆ ಏನಂತಂದರೆ ಕೇವಲ 400ರಿಂದ 450 ರೂಪಾಯಿ ಒಂದು ಬೆಲೆಯನ್ನು ಈಗಾಗಲೇ ಸಿಗ್ತಾ ಇದೆ. ಹೀಗಾಗಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಅನ್ನುವಂಥ ಒಂದು ಆತಂಕವನ್ನು ಇಲ್ಲಿರುವಂಥ ರೈತರು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರಿಗೆ ಈರುಳ್ಳಿಗೆ ಒಂದು ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಬೇಕು. ಅಂದರೆ ಮಾತ್ರ ರೈತರ ಒಂದು ಸಂಕಷ್ಟ ದೂರ ಆಗುತ್ತೆ ಅನ್ನುವಂಥ ಒಂದು ಮನವಿಯ ಜೊತೆಗೆ ಆಗ್ರಹವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಈರುಳ್ಳಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಹಿನ್ನೆಲೆಯಲ್ಲಿ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ರೈತರು ನಿಜಕ್ಕೂ ಏನಂತಂದರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದ ಈರುಳ್ಳಿ ಬೆಳೆದಂತಹ ರೈತರ ಜಮೀನಿನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ಏನಂದರೆ ಸಂಪೂರ್ಣವಾಗಿ ಫಸಲಿಗೆ ಬಂದಂತಹ ಈರುಳ್ಳಿ ಬೆಳೆ. ಆದರೆ ಈ ಬೆಳೆಯನ್ನು ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಬೇಕು. ಆದರೆ ಈ ಒಂದು ಇಲ್ಲಿಂದ ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಿದಂತಹ ಮಾಡಲಿಕ್ಕೆ ಖರ್ಚು ಮಾಡಿದಂಥ ಹಣ ಕೂಡ ವಾಪಸ್ ಇಲ್ಲಿ ಏನಂತಂದರೆ ಈ ಒಂದು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ. ಅಂದರೆ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಬೆಳೆ ಇದೆ, ಏನು ಅಂದರೆ ಬೆಳೆಗಳಿಗೆ ಬೆಲೆ ಇದೆ. ಸದ್ಯ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈ ಒಂದು ಈರುಳ್ಳಿ ಬೆಳೆ ಏನಿದೆ ಸಂಪೂರ್ಣವಾಗಿ ಬೆಳೆದು ನಿಂತಿದೆ. ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಇದನ್ನು ಈಗಾಗಲೇ ರೈತರು ಸಾಗಾಟವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಜಮೀನಿನಲ್ಲೇ ಈ ಒಂದು ಸಂಪೂರ್ಣವಾಗಿ ಈರುಳ್ಳಿ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಇದರಿಂದ ಏನಂತಂದರೆ ಪ್ರತಿಯೊಂದು 1 ಎಕರೆ ಈರುಳ್ಳಿ ಬೆಳೆಗೆ ಈಗಾಗಲೇ 50,000ದಿಂದ 60,000 ರೂಪಾಯಿ ಖರ್ಚನ್ನು ಇಲ್ಲಿರುವಂಥ ರೈತರು ಮಾಡಿದ್ದಾರೆ. ಆದರೆ ಸದ್ಯ ಏನಂತಂದರೆ ಕೇವಲ
ಏನು ಒಂದು ಕ್ವಿಂಟಾಲ್ಗೆ ಏನು 500ರಿಂದ 600 ರೂಪಾಯಿ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಸಿಗ್ತಾ ಇದೆ. ಹೀಗಾಗಿ ಅವರಿಗೆ ಬೆಳೆದಂತಹ ಬೆಳೀಲಿಕ್ಕೆ ಖರ್ಚು ಮಾಡಿದಂಥ ಹಣ ಇರಲಿ, ಕೇವಲ ಜಮೀನಿನಿಂದ ಮಾರುಕಟ್ಟೆಗೆ ಸಾಗಾಟ ಮಾಡಲಿಕ್ಕೆ ಖರ್ಚಾಗುವಂಥ ಹಣ ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಈ ಒಂದು ರೈತರಿಗೆ ಈಗಾಗಲೇ ಆಗ್ತಾಯಿದೆ. ಹೀಗಾಗಲೇ ಏನಂದರೆ ಈ ಒಂದು ಸದ್ಯ ಕುಕನೂರು ತಾಲೂಕಿನ ಏನು ಕೊಮಲಾಪುರ ಗ್ರಾಮದಲ್ಲಿ ಇದ್ದೀನಿ. ಇದು ಒಂದೇ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಗಳನ್ನು ಇಲ್ಲಿರುವಂಥ ರೈತರು ಬೆಳೆದಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ಎಕರೆಗೆ 50ರಿಂದ 60 ಸಾವಿರ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಕೇವಲ ಏನಂತಂದರೆ ಪ್ರತಿಯೊಂದು ಏನಂದರೆ ಒಂದು ಪ್ಯಾಕೆಟ್ ಈರುಳ್ಳಿಗೆ ಏನಂತಂದರೆ ಕೇವಲ 400ರಿಂದ 450 ರೂಪಾಯಿ ಒಂದು ಬೆಲೆಯನ್ನು ಈಗಾಗಲೇ ಸಿಗ್ತಾ ಇದೆ. ಹೀಗಾಗಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಅನ್ನುವಂಥ ಒಂದು ಆತಂಕವನ್ನು ಇಲ್ಲಿರುವಂಥ ರೈತರು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರಿಗೆ ಈರುಳ್ಳಿಗೆ ಒಂದು ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಬೇಕು. ಅಂದರೆ ಮಾತ್ರ ರೈತರ ಒಂದು ಸಂಕಷ್ಟ ದೂರ ಆಗುತ್ತೆ ಅನ್ನುವಂಥ ಒಂದು ಮನವಿಯ ಜೊತೆಗೆ ಆಗ್ರಹವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಈರುಳ್ಳಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಹಿನ್ನೆಲೆಯಲ್ಲಿ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ರೈತರು ನಿಜಕ್ಕೂ ಏನಂತಂದರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದ ಈರುಳ್ಳಿ ಬೆಳೆದಂತಹ ಏನು ರೈತರ ಜಮೀನಿನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ಏನಂದರೆ ಸಂಪೂರ್ಣವಾಗಿ ಫಸಲಿಗೆ ಬಂದಂತಹ ಈರುಳ್ಳಿ ಬೆಳೆ. ಆದರೆ ಈ ಬೆಳೆಯನ್ನು ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಬೇಕು. ಆದರೆ ಈ ಒಂದು ಇಲ್ಲಿಂದ ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಿದಂತಹ ಮಾಡಲಿಕ್ಕೆ ಖರ್ಚು ಮಾಡಿದಂಥ ಹಣ ಕೂಡ ವಾಪಸ್ ಇಲ್ಲಿ ಏನಂತಂದರೆ ಈ ಒಂದು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ. ಅಂದರೆ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಬೆಳೆ ಇದೆ, ಏನು ಅಂದರೆ ಬೆಳೆಗಳಿಗೆ ಬೆಲೆ ಇದೆ. ಸದ್ಯ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈ ಒಂದು ಈರುಳ್ಳಿ ಬೆಳೆ ಏನಿದೆ ಸಂಪೂರ್ಣವಾಗಿ ಬೆಳೆದು ನಿಂತಿದೆ. ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಇದನ್ನು ಈಗಾಗಲೇ ರೈತರು ಸಾಗಾಟವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಜಮೀನಿನಲ್ಲೇ ಈ ಒಂದು ಸಂಪೂರ್ಣವಾಗಿ ಈರುಳ್ಳಿ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಇದರಿಂದ ಏನಂತಂದರೆ ಪ್ರತಿಯೊಂದು ಒಂದು ಎಕರೆ ಈರುಳ್ಳಿ ಬೆಳೆಗೆ ಈಗಾಗಲೇ 50,000ದಿಂದ 60,000 ರೂಪಾಯಿ ಖರ್ಚನ್ನು ಇಲ್ಲಿರುವಂಥ ರೈತರು ಮಾಡಿದ್ದಾರೆ. ಆದರೆ ಸದ್ಯ ಏನಂತಂದರೆ ಕೇವಲ ಏನು ಒಂದು ಕ್ವಿಂಟಾಲ್ಗೆ ಏನು 500ರಿಂದ 600 ರೂಪಾಯಿ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಸಿಗ್ತಾ ಇದೆ. ಹೀಗಾಗಿ ಅವರಿಗೆ ಬೆಳೆದಂತಹ ಬೆಳೀಲಿಕ್ಕೆ ಖರ್ಚು ಮಾಡಿದಂಥ ಹಣ ಇರಲಿ, ಕೇವಲ ಜಮೀನಿನಿಂದ ಮಾರುಕಟ್ಟೆಗೆ ಸಾಗಾಟ ಮಾಡಲಿಕ್ಕೆ ಖರ್ಚಾಗುವಂಥ ಹಣ ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಈ ಒಂದು ರೈತರಿಗೆ ಈಗಾಗಲೇ ಆಗ್ತಾಯಿದೆ. ಹೀಗಾಗಲೇ ಏನಂದರೆ ಈ ಒಂದು ಸದ್ಯ ಕುಕನೂರು ತಾಲೂಕಿನ ಏನು ಕೊಮಲಾಪುರ ಗ್ರಾಮದಲ್ಲಿ ಇದ್ದೀನಿ. ಇದು ಒಂದೇ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಗಳನ್ನು ಇಲ್ಲಿರುವಂಥ ರೈತರು ಬೆಳೆದಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ಎಕರೆಗೆ 50ರಿಂದ 60 ಸಾವಿರ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಕೇವಲ ಏನಂತಂದರೆ ಪ್ರತಿಯೊಂದು ಏನಂದರೆ ಒಂದು ಪ್ಯಾಕೆಟ್ ಈರುಳ್ಳಿಗೆ ಏನಂತಂದರೆ ಕೇವಲ 400ರಿಂದ 450 ರೂಪಾಯಿ ಒಂದು ಬೆಲೆಯನ್ನು ಈಗಾಗಲೇ ಸಿಗ್ತಾ ಇದೆ. ಹೀಗಾಗಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಅನ್ನುವಂಥ ಒಂದು ಆತಂಕವನ್ನು ಇಲ್ಲಿರುವಂಥ ರೈತರು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರಿಗೆ ಈರುಳ್ಳಿಗೆ ಒಂದು ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಬೇಕು. ಅಂದರೆ ಮಾತ್ರ ರೈತರ ಒಂದು ಸಂಕಷ್ಟ ದೂರ ಆಗುತ್ತೆ ಅನ್ನುವಂಥ ಒಂದು ಮನವಿಯ ಜೊತೆಗೆ ಆಗ್ರಹವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಈರುಳ್ಳಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಹಿನ್ನೆಲೆಯಲ್ಲಿ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ರೈತರು ನಿಜಕ್ಕೂ ಏನಂತಂದರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾನು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದ ಈರುಳ್ಳಿ ಬೆಳೆದಂತಹ ಏನು ರೈತರ ಜಮೀನಿನಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ಏನಂದರೆ ಸಂಪೂರ್ಣವಾಗಿ ಫಸಲಿಗೆ ಬಂದಂತಹ ಈರುಳ್ಳಿ ಬೆಳೆ. ಆದರೆ ಈ ಬೆಳೆಯನ್ನು ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಬೇಕು. ಆದರೆ ಈ ಒಂದು ಇಲ್ಲಿಂದ ಕಿತ್ತು ಮಾರುಕಟ್ಟೆಗೆ ಸಾಗಾಟ ಮಾಡಿದಂತಹ ಮಾಡಲಿಕ್ಕೆ ಖರ್ಚು ಮಾಡಿದಂಥ ಹಣ ಕೂಡ ವಾಪಸ್ ಇಲ್ಲಿ ಏನಂತಂದರೆ ಈ ಒಂದು ರೈತರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ. ಅಂದರೆ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಬೆಳೆ ಇದೆ, ಏನು ಅಂದರೆ ಬೆಳೆಗಳಿಗೆ ಬೆಲೆ ಇದೆ. ಸದ್ಯ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈ ಒಂದು ಈರುಳ್ಳಿ ಬೆಳೆ ಏನಿದೆ ಸಂಪೂರ್ಣವಾಗಿ ಬೆಳೆದು ನಿಂತಿದೆ. ಆದರೆ ಸದ್ಯ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಇದನ್ನು ಈಗಾಗಲೇ ರೈತರು ಸಾಗಾಟವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಜಮೀನಿನಲ್ಲೇ ಈ ಒಂದು ಸಂಪೂರ್ಣವಾಗಿ ಈರುಳ್ಳಿ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇದೆ. ಇದರಿಂದ ಏನಂತಂದರೆ ಪ್ರತಿಯೊಂದು ಒಂದು ಎಕರೆ ಈರುಳ್ಳಿ ಬೆಳೆಗೆ ಈಗಾಗಲೇ 50,000ದಿಂದ 60,000 ರೂಪಾಯಿ ಖರ್ಚನ್ನು ಇಲ್ಲಿರುವಂಥ ರೈತರು ಮಾಡಿದ್ದಾರೆ. ಆದರೆ ಸದ್ಯ ಏನಂತಂದರೆ ಕೇವಲ ಏನು ಒಂದು ಕ್ವಿಂಟಾಲ್ಗೆ ಏನು 500ರಿಂದ 600 ರೂಪಾಯಿ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಸಿಗ್ತಾ ಇದೆ. ಹೀಗಾಗಿ ಅವರಿಗೆ ಬೆಳೆದಂತಹ ಬೆಳೀಲಿಕ್ಕೆ ಖರ್ಚು ಮಾಡಿದಂಥ ಹಣ ಇರಲಿ, ಕೇವಲ ಜಮೀನಿನಿಂದ ಮಾರುಕಟ್ಟೆಗೆ ಸಾಗಾಟ ಮಾಡಲಿಕ್ಕೆ ಖರ್ಚಾಗುವಂಥ ಹಣ ಕೂಡ ವಾಪಸ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಈ ಒಂದು ರೈತರಿಗೆ ಈಗಾಗಲೇ ಆಗ್ತಾಯಿದೆ. ಹೀಗಾಗಲೇ ಏನಂದರೆ ಈ ಒಂದು ಸದ್ಯ ಕುಕನೂರು ತಾಲೂಕಿನ ಏನು ಕೊಮಲಾಪುರ ಗ್ರಾಮದಲ್ಲಿ ಇದ್ದೀನಿ. ಇದು ಒಂದೇ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಗಳನ್ನು ಇಲ್ಲಿರುವಂಥ ರೈತರು ಬೆಳೆದಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ಎಕರೆಗೆ 50ರಿಂದ 60 ಸಾವಿರ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಕೇವಲ ಏನಂತಂದರೆ ಪ್ರತಿಯೊಂದು ಏನಂದರೆ ಒಂದು ಪ್ಯಾಕೆಟ್ ಈರುಳ್ಳಿಗೆ ಏನಂತಂದರೆ ಕೇವಲ 400ರಿಂದ 450 ರೂಪಾಯಿ ಒಂದು ಬೆಲೆಯನ್ನು ಈಗಾಗಲೇ ಸಿಗ್ತಾ ಇದೆ. ಹೀಗಾಗಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಅನ್ನುವಂಥ ಒಂದು ಆತಂಕವನ್ನು ಇಲ್ಲಿರುವಂಥ ರೈತರು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ರೈತರಿಗೆ ಈರುಳ್ಳಿಗೆ ಒಂದು ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡಬೇಕು. ಅಂದರೆ ಮಾತ್ರ ರೈತರ ಒಂದು ಸಂಕಷ್ಟ ದೂರ ಆಗುತ್ತೆ ಅನ್ನುವಂಥ ಒಂದು ಮನವಿಯ ಜೊತೆಗೆ ಆಗ್ರಹವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ.
ಹಿರಯ್ಯ ಹಿರೇಮಠ್ ರಿಪಬ್ಲಿಕ್ ಕನ್ನಡ ಕೊಪ್ಪಳ.